ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗಳೊಡನೆ ನಿಮ್ಮ ದೇಶಿಕನ್ ಸಪ್ಪಂತ್ ಕುಮಾರ್. ಅದಾಗಿ ನಾವು ಅತಿ ಹೆಚ್ಚು ದೇವಾಲಯಗಳಲ್ಲಿ ಪುಣ್ಯ ಪ್ರಾಪ್ತಿಯಾಗಲೆಂದು ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಭಕ್ತಿಯಿಂದಲೂ ಭಗವಂತನನ್ನು ಒಲಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸಿಕೊಟ್ಟವರು ನಮ್ಮ ಪ್ರಹ್ಲಾದ ಕುಮಾರರು. ಅವರ ಬಗ್ಗೆ ಒಂದು ಪರಿಚಯ. ಪ್ರಹ್ಲಾದನು ಹಿರಣ್ಯಕಶಿಪು ಎಂಬ ದುಷ್ಟ ದೈತ್ಯ ರಾಜ ಮತ್ತು ಕಯಾದೇವನ ಮಗನಾಗಿ ಹುಟ್ಟಿದನು. ಹಿರಣ್ಯಕಶಿಪುವಿಗೆ ಜೀವಂತ ಗರ್ಭದಿಂದ ಹುಟ್ಟಿದ ಯಾವುದರಿಂದಲೂ ಅವನಿಗೆ ಸಾವು ಆಗುವುದಿಲ್ಲ. ಮನುಷ್ಯನಿಂದಾಗಲಿ ಅಥವಾ ಪ್ರಾಣಿಯಿಂದಾಗಲಿ, ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಾಗಲಿ, ಮನೆಯೊಳಗೆ ಅಥವಾ ಹೊರಗಡೆ, ಭೂಮಿ ಅಥವಾ ಗಾಳಿಯಲ್ಲಿ ಅಥವಾ ನೀರಿನಲ್ಲಿ ಮತ್ತು ಯಾವುದೇ ಮಾನವ ನಿರ್ಮಿತದಿಂದ ಸಾವಬಾರದು ಎಂದು ವರವನ್ನು ಆತನು ಪಡೆದಿರುತ್ತಾನೆ. ಮತ್ತು ವಿಷ್ಣುವು ಆತನನ್ನು ಸಂಹಾರ ಮಾಡಲು ನರಸಿಂಹ ಎಂಬ ಅವತಾರವನ್ನು ತಳೆದು ಹಿರಣ್ಯಕಶಿಪುವನ್ನು ಕೊಂದು ಪ್ರಹ್ಲಾದನನ್ನು ರಕ್ಷಿಸಿದನು ಎಂಬುದು ನಿಮಗೆ ತಿಳಿದ ವಿಷಯವೇ. ಆದರೆ ಪ್ರಹ್ಲಾದನು ಯಾವುದೇ ಹೋಮಗಳನ್ನು ಮಾಡದೆ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ನರಸಿಂಹದೇವರನ್ನು ಒಲಿಸಿಕೊಂಡಂತಹವನು. ಆತನು ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದಿಂದ ಭಗವಂತನಾದ ವಿಷ್ಣುವಿನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡಿದ್ದು ಆತನು ವಿಷ್ಣುವಿನ ಪರಮಭಕ್ತನಾದನು. ಹಿರಣ್ಯಕಶಿಪು ಎಂತಹ ತೊಂದರೆಗಳನ್ನು ಕೊಟ್ಟರೂ ಕೂಡ ಆತನನ್ನು ಭಗವಂತನು ರಕ್ಷಿಸುತ್ತಲೇ ಬರುತ್ತಿದ್ದನು. ವಿಷ್ಣುವಿನ ಒಂದು ಆರಾಧನೆಯಿಂದ ಆತನು ಮುಂದೆ ರಾಜನಾಗಿ ಪ್ರಹ್ಲಾದನು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗಲೇ ನಾರದನ ವಿಷ್ಣು ಸ್ತೋತ್ರಗಳನ್ನು ಕೇಳಿದನು. ಅವರಿಗೆ ಬಾಲ್ಯದಲ್ಲಿ ನಾರದರು ವಿಷ್ಣುವಿನ ಬಗ್ಗೆ ಪರಿಣಾಮಕವಾಗಿ ತಿಳಿಸಿದ್ದರಿಂದ ಮುಂದೆ ಆತನು ವಿಷ್ಣುವಿನ ಭಕ್ತನಾದನು. ಅವನ ತಂದೆ ಹಿರಣ್ಯಕಶಿಪುವಿನ ಅವನಿಗೆ ಆಧ್ಯಾತ್ಮಿಕ ಒಲವು ಇಷ್ಟವಾಗಲಿಲ್ಲ ಮತ್ತು ಪ್ರಹ್ಲಾದನಿಗೆ ಎಚ್ಚರಿಕೆಗಳನ್ನು ಕೊಟ್ಟನು. ಅವನ ತಂದೆಯು ಹಲವಾರು ಎಚ್ಚರಿಕೆಗಳನ್ನು ಹೊರತಾಗಿಯೂ ಪ್ರಹ್ಲಾದನ ವಿಷ್ಣುವನ್ನು ಆರಾಧಿಸುವುದನ್ನು ಮುಂದುವರಿಸಿದನು. ಅವನ ತಂದೆಯು ನಂತರ ಪ್ರಹ್ಲಾದನಿಗೆ ವಿಷ ತಿನ್ನಿಸಿ ಹತ್ಯೆ ಮಾಡಲು ನಿರ್ಧರಿಸಿದನು. ಆದರೆ ಪ್ರಹ್ಲಾದನು ಬದುಕುಳಿದನು. ನಂತರ ಹಿರಣ್ಯಕಶಿಪು ಆನೆಗಳಿಂದ ಹುಡುಗನನ್ನು ತುಳಿಸಿದನು. ಆದರೆ ಆ ಹುಡುಗನು ಇನ್ನೂ ಬದುಕುಳಿದನು. ನಂತರ ಅವನು ಪ್ರಹ್ಲಾದನನ್ನು ವಿಷಪೂರಿತ ಹಾವುಗಳಿರುವ ಕೋಣೆಯಲ್ಲಿ ಇರಿಸಿದನು. ಆದರೂ ಕೂಡ ಹಾವುಗಳು ಆತನಿಗೆ ಕಚ್ಚಲಿಲ್ಲ. ನಂತರ ಪ್ರಹ್ಲಾದನು ನದಿಗೆ ಎಸೆಯಲಾಯಿತು. ಆದರೆ ವಿಷ್ಣು ಅಲ್ಲೂ ಕೂಡ ಅವನನ್ನು ರಕ್ಷಿಸಿದನು. ನಂತರದಲ್ಲಿ ಹಿರಣ್ಯಕಶಿಪುವಿನ ಸಹೋದರಿಯಾದ ಹೋಲಿಕೆ ಅಂತಕ್ಕಂಥವಳು ಆಕೆಯ ಬೆಂಕಿಯಿಂದ ಸುಡುತ್ತಿರಲಿಲ್ಲ. ಆದ್ದರಿಂದ ಕಟ್ಟಿಗೆ ರಾಶಿಯನ್ನು ಏರಿಸಿ ಅದರಲ್ಲಿ ಹೋಲಿಕಾಳನ್ನು ಕೂರಿಸಿ ಅವಳ ತೊಡೆ ಮೇಲೆ ಪ್ರಹ್ಲಾದನನ್ನು ಕೂರಿಸಿದನು. ಆದರೆ ಪ್ರಹ್ಲಾದನ ಒಂದು ಭಕ್ತಿಯಿಂದ ಬೆಂಕಿಯು ಕುಳಿತಿದ್ದಂತಹ ಹೋಲಿಕೆಯನ್ನು ಸುಟ್ಟು ಬೂದಿ ಮಾಡಿದರೂ ಕೂಡ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಅಂತಹ ಪ್ರಹ್ಲಾದನು ಅಷ್ಟು ಭಗವಂತನನ್ನು ಒಲಿಸಿಕೊಳ್ಳಬೇಕಾದರೆ ಮಾಡಿದ ಒಂದು ಸಣ್ಣ ಉಪಾಯವೆಂದರೆ ಭಕ್ತಿಯಿಂದ ಪ್ರಾರ್ಥಿಸುವುದಷ್ಟೇ ಹೊರತು ಯಾವುದೇ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡದೆ ಭಗವಂತನು ಒಲಿಸಿಕೊಂಡಂತಹ ಅತಿ ಪುಟ್ಟ ಬಾಲಕನು ಹೌದು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಇಂತಿ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್.